ಓಂ ಆಸಕ್ತೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯೇನ ಸವಿತಾ ರಥೇನ ದೇವೋ ಯಾತಿ ಭುವನ ವಿಪಶ್ಯನ್ನ. ನನ್ನ ಆತ್ಮೀಯ ವೀಕ್ಷಕರಿಗೆ ದತ್ತ ಚೈತನ್ಯ ಫೌಂಡೇಶನ್ ವತಿಯಿಂದ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ಈಗ ಜನವರಿ ಮಾಸದ ಕಾಲ. ಜನವರಿಯಲ್ಲಿ ನಮ್ಮ ಭಾರತೀಯ ಸಂಪ್ರದಾಯದಂತೆ ಒಂದು ವಿಶೇಷವಾದಂತಹ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ. ಅದಕ್ಕೆ ಮಕರ ಸಂಕ್ರಾಂತಿ ಅಂತ ನಾವು ಹೇಳ್ತೇವೆ, ತಮಗೆಲ್ರಿಗೂ ಗೊತ್ತು. ಸೊ ಈ ಮಕರ ಸಂಕ್ರಾಂತಿಯ ವಿಷಯವನ್ನ ಇಟ್ಕೊಂಡು ಇವತ್ತಿನ ದಿವಸ ನಾವು ಈ ವಿಷಯವನ್ನ ಚರ್ಚೆ ಮಾಡ್ತೇವೆ. ಅದರಲ್ಲೂ ವಿಶೇಷವಾಗಿ 2024ರಲ್ಲಿ ಮಕರ ಸಂಕ್ರಾಂತಿ 14ನೇ ತಾರೀಕಿದೆಯೋ ಅಥವಾ 15ನೇ ತಾರೀಕಿದೆಯೋ ಅಂತ ಅನ್ನೋ ಗೊಂದಲ ಸ್ವಲ್ಪ ಇದೆ. ಆ ವಿಷಯದಲ್ಲಿ ಒಂದಷ್ಟು ಸ್ಪಷ್ಟತೆಯನ್ನ ತಿಳ್ಕೊಳ್ತೇವೆ. ಮತ್ತು ಈ ಮಕರ ಸಂಕ್ರಾಂತಿಯ ಹಬ್ಬದ ದಿವಸ ನಾವು ಯಾವ ರೀತಿಯ ಆಚರಣೆಯನ್ನ ಮಾಡಬೇಕು, ಯಾವ ರೀತಿಯ ಉತ್ಸವವನ್ನ ನಾವು ಆಚರಿಸ್ಕೊಳ್ಬೇಕು ಅನ್ನೋ ವಿಷಯವನ್ನ ನಾವು ತಿಳ್ಕೊಳ್ತೇವೆ. ನೋಡಿ, ಈ ವರ್ಷ 2024ರಲ್ಲಿ ಮಕರ ಸಂಕ್ರಾಂತಿ 15ನೇ ತಾರೀಕಿಗೆ ಬರ್ತಾ ಇದೆ. ಹಾಗಾಗಿ ಜನವರಿ 15ನೇ ತಾರೀಕು ನಾವು ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಿಸತಕ್ಕದ್ದು. ಹಾಗಾದ್ರೆ ಈ ಮಕರ ಸಂಕ್ರಾಂತಿ ಅಂತಂದ್ರೆ ಏನು ಅಂತ ಕೇಳಿದಾಗ, ಸೂರ್ಯ ಪ್ರತಿ ಮಾಸದಲ್ಲಿ 14, 15, 16 ಈ ಒಂದು 2-3 ತಾರೀಕಿನ ಒಳಗಡೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಪ್ರತಿಯೊಂದು ರಾಶಿಯನ್ನ ಬದಲಾಯಿಸ್ತಾನೆ. ಪ್ರತಿ ಒಂದು ತಿಂಗಳಿಗೆ ರಾಶಿಯನ್ನ ಬದಲಾಯಿಸ್ತಾ ಇರ್ತಾನೆ. ಅದರಲ್ಲಿ ನಾವು ಈ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ಅದನ್ನ ವಿಶೇಷವಾಗಿ ಪುಣ್ಯಕಾಲ ಅಂತ ನಾವು ಹೇಳ್ತೇವೆ. ಅದನ್ನ ನಾವು ಮಕರ ಸಂಕ್ರಾಂತಿಯ ಹಬ್ಬದ ರೂಪದಲ್ಲಿ ಆಚರಣೆಯನ್ನ ಮಾಡ್ತೇವೆ. ಇದು ಮಕರ ಸಂಕ್ರಾಂತಿ ಅಂದ್ರೆ ಏನು ಅಂತ ಅನ್ನೋದನ್ನ ತಿಳ್ಕೊಂಡಾಗ ಆಯ್ತು. ಸೊ ಈ 2024ರಲ್ಲಿ ಸೂರ್ಯ 14ನೇ ತಾರೀಕಿನ ಮಧ್ಯರಾತ್ರಿಯ ನಂತರ ಬೆಳಗಿನ ಜಾವ ಅಂದ್ರೆ 15ನೇ ತಾರೀಕು ಬೆಳಗಿನ ಜಾವ ಸೋಮವಾರ 2:45 ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಹಾಗಾಗಿ 15ನೇ ತಾರೀಕು ಮಕರ ಸಂಕ್ರಾಂತಿ, ಇದು ನಿಶ್ಚಿತ. ಇನ್ನು ಈ ಮಕರದ ಸಂಕ್ರಾಂತಿಯ ಸ್ವರೂಪವನ್ನ ಕೂಡ ನಾವು ಇಷ್ಟು ನಮ್ಮ ಪಂಚಾಂಗಗಳಲ್ಲಿ ಹೇಳಿರ್ತಾರೆ, ಯಾವ ರೀತಿಯಾಗಿರುತ್ತೆ ಅಂತ ಅನ್ನೋದು. ನೋಡಿ, ಈ ಸಾರಿ ಮಕರ ಸಂಕ್ರಾಂತಿಯ ಸ್ವರೂಪವನ್ನ ನೋಡಿದಾಗ ಸಂಕ್ರಾಂತಿಯ ವಾಹನ ಕುದುರೆಯಾಗಿದ್ದು ಉಪವಾಹನ ಸಿಂಹವಾಗಿದೆ ಮತ್ತು ಕಪ್ಪು ವಸ್ತ್ರವನ್ನ ಧಾರಣೆ ಮಾಡಿದ್ದಾಗಿದೆ ಮತ್ತು ಚಿತ್ರಾನ್ನವನ್ನ ಭಕ್ಷಣೆ ಮಾಡ್ತಾ ಇದೆ ಸಂಕ್ರಾಂತಿ ಅಂತ ನಾವು ಹೇಳ್ತೇವೆ. ಅದರಲ್ಲೂ ವಿಶೇಷವಾಗಿ ಚಿತ್ರಾನ್ನ ಅಂತಂದ್ರೆ ನಮ್ಮ ಕಡೆ ಭಾಷೆಯಲ್ಲಿ ಚಿತ್ರಾನ್ನ ಅಂತ ಹೇಳ್ತೇವೆ ನಾವು. ಅದಕ್ಕೆ ಲೆಮನ್ ರೈಸ್ ಅಂತ ಕೂಡ ಹೇಳ್ತೇವೆ, ಹಳದಿ ಮಿಶ್ರಿತ ಅನ್ನ. ಅದನ್ನ ಅವತ್ತಿನ ದಿವಸ ವಿಶೇಷವಾಗಿ ದೇವರಿಗೆ ನೈವೇದ್ಯವನ್ನ ತೋರಿಸತಕ್ಕದ್ದು ಇದು. ಆಮೇಲೆ ಇನ್ನು ಸಂಕ್ರಾಂತಿ ಉತ್ತರದಿಂದ ದಕ್ಷಿಣದ ಕಡೆಗೆ ಮುಖ ಮಾಡಿದ್ದು ನೈಋತ್ಯ ದಿಕ್ಕನ್ನ ನೋಡ್ತಾ ಇದೆ ಅಂತ ಪಂಚಾಂಗ ನಮಗೆ ತಿಳಿಸಿ ಕೊಡ್ತಾ ಇದೆ. ಇದು ದಿಕ್ಕಿನ ವಿಶೇಷವಾಗಿ. ಸೊ ಈ ಮಕರ ಸಂಕ್ರಾಂತಿಯ ಕಾಲದಲ್ಲಿ ಪುಣ್ಯಕಾಲ ಅಂತಂದ್ರೆ ಯಾವಾಗ ಅಂತ ಕೇಳಿದ್ರೆ 15ನೇ ತಾರೀಕು ಬೆಳಿಗ್ಗೆ ಸೂರ್ಯೋದಯದಿಂದ ಹಿಡ್ಕೊಂಡು ಸೂರ್ಯಾಸ್ತದವರೆಗೆ ಪುಣ್ಯಕಾಲ ಇರುತ್ತೆ. ಸೊ ಈ ಪುಣ್ಯಕಾಲದಲ್ಲಿ ನಾವು ಏನನ್ನ ಮಾಡಬೇಕು ಅಂತ ಕೇಳಿದ್ರೆ ವಿಶೇಷವಾಗಿ ಇದನ್ನ ಪರ್ವಕಾಲ ಅಂತ ನಾವು ಹೇಳ್ತೇವೆ. ಹಾಗಾಗಿ ಎಲ್ಲಕ್ಕಿಂತಲೂ ವಿಶೇಷವಾಗಿರುವಂತಹದ್ದು ಅಂತ ಹೇಳಿದ್ರೆ ಮಹಾನದಿಗಳಲ್ಲಿ ಸ್ನಾನವನ್ನ ಆಚರಿಸೋದು. ಅಂದ್ರೆ ದೊಡ್ಡ ದೊಡ್ಡ ನದಿಗಳಲ್ಲಿ ಸ್ನಾನವನ್ನ ಮಾಡಿದ್ರೆ ನಮಗೆ ವಿಶೇಷವಾದಂತಹ ಪುಣ್ಯ ಫಲ ಸಿಗುತ್ತೆ. ಆಗದೇ ಇದ್ರೂ ಕೂಡ ಮನೆಯಲ್ಲಿ ಗಂಗಾದಿ ನದಿಗಳನ್ನ ಸ್ಮರಣೆ ಮಾಡಿ ಸ್ನಾನವನ್ನ ಮಾಡಿಕೊಂಡಾಗಲೂ ಕೂಡ ನಮಗೆ ಗಂಗಾ ನದಿಯ ಫಲ ಖಂಡಿತವಾಗಿ ಸಿಗುತ್ತೆ. ಇದರ ಜೊತೆಗೆ ಮಕರ ಸಂಕ್ರಾಂತಿಯ ದಿವಸ ಇನ್ನೂ ಒಂದು ವಿಶೇಷವಾದಂತಹ ವಸ್ತುವಿಗೆ ವಿಶೇಷವಾದಂತಹ ಮಹತ್ವ ಇದೆ. ಅದೆಲ್ಲವೂ ತಮಗೆ ಗೊತ್ತು. ಅದು ಅಂತಂದ್ರೆ ತಿಲ, ಎಳ್ಳು ಅಂತ ನಾವು ಹೇಳ್ತೇವೆ. ನೀವೆಲ್ಲ ನೋಡಿದಿರ ಈ ಮಕರ ಸಂಕ್ರಾಂತಿ ಹಬ್ಬದ ಈ ಸಂದರ್ಭದಲ್ಲಿ ನಾವು ಒಬ್ಬರಿಗೊಬ್ಬರು ಎಳ್ಳು ಮತ್ತು ಬೆಲ್ಲವನ್ನ ಕೊಟ್ಟು ಶುಭಾಶಯವನ್ನ ವಿನಿಮಯ ಮಾಡ್ಕೊಳ್ತೇವೆ, ಒಬ್ಬರಿಗೊಬ್ಬರು ಪ್ರೇಮವನ್ನ ತೋರಿಸ್ತೇವೆ. ಹೌದಾ? ಅದೇ ರೀತಿಯಾಗಿ ಇಲ್ಲಿ ಎಲ್ಲದಕ್ಕೂ ತಿಲವನ್ನ ಉಪಯೋಗಿಸೋದು ವಿಶೇಷವಾದಂತ ಫಲದಾಯಕ. ಹಾಗಾಗಿ ಮೊದಲಿಗೆ
ತಿಲ ಮಿಶ್ರಿತ ಸ್ನಾನವನ್ನು ಮಾಡೋದು. ಮನೆಯಲ್ಲಿ ಸ್ನಾನವನ್ನು ಮಾಡುವಾಗ ಬೆಳಿಗ್ಗೆ ಒಂದಷ್ಟು ಎಳ್ಳನ್ನು ನೀರಿನಲ್ಲಿ ಸೇರಿಸಿಬಿಟ್ಟು ಅಥವಾ ಆ ಎಳ್ಳನ್ನು ಪುಡಿ ಮಾಡಿಬಿಟ್ಟು ಅದನ್ನು ಮೈಗೆ ಲೇಪಿಸಿಕೊಂಡು ಸ್ನಾನ ಮಾಡಿದ್ರೆ ವಿಶೇಷವಾದಂಥ ಫಲವನ್ನು ಇಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ನಾವು ತಿಲದಾನವನ್ನು ಕೂಡ ಅವತ್ತಿನ ದಿವಸ ಮಾಡಬಹುದು. ಅಂದರೆ ಯಾವುದಾದ್ರೂ ದೇವಸ್ಥಾನಗಳಲ್ಲೋ ಅಥವಾ ಪುರೋಹಿತರಿಗೋ ತಿಲದಲ್ಲಿ ಸ್ವಲ್ಪ ಬೆಲ್ಲವನ್ನಿಟ್ಟು ದಕ್ಷಿಣಾದಿ ವಸ್ತ್ರಾದಿಗಳನ್ನಿಟ್ಟು ದಾನವನ್ನು ಮಾಡುವುದರಿಂದಲೂ ಕೂಡ ನಮಗೆ ವಿಶೇಷ ಫಲ ಸಿಗುತ್ತೆ. ಅದರಂತೆ ತಿಲಭಕ್ಷಣ ಇದಂತೂ ಗೊತ್ತಿದೆ ನಿಮಗೆ. ಅವತ್ತು ನಾವು ಪ್ರತ್ಯಕ್ಷವಾಗಿ ತಿಲಗುಡ ಅಂತಂದರೆ ತಿಲ ಮತ್ತು ಬೆಲ್ಲವನ್ನು ಸೇವನೆ ಅಂದರೆ ತಿಂತೇವೆ. ನಾವು ಅದನ್ನು ಮತ್ತೊಬ್ಬರಿಗೂ ಕೊಡ್ತೇವೆ, ನಾವು ಕೂಡ ತಿಂತೇವೆ. ಅದರಂತೆ ಊಟದಲ್ಲೂ ಕೂಡ ಸಿಹಿ ಮಿಶ್ರಿತ ತಿಲದಿಂದ ಮಾಡಿದಂತಹ ಭಕ್ಷ್ಯಗಳನ್ನು ಅಂತಂದರೆ ಪದಾರ್ಥಗಳನ್ನು ನಾವು ವಿಶೇಷವಾಗಿ ಸೇವಿಸತಕ್ಕದ್ದು, ಅಂದರೆ ಊಟವನ್ನು ಮಾಡತಕ್ಕದ್ದು. ಅದರ ಜೊತೆಗೆ ಪೂಜಾದಿಗಳಲ್ಲಿ ತಿಲತರ್ಪಣವನ್ನು ಮಾಡಿಕೊಳ್ಳೋದು ಅಥವಾ ವಿಶೇಷ ಫಲ ಸಿಗಬೇಕು ಅಂತಂದರೆ ತಿಲ ಹೋಮವನ್ನು ಆಚರಣೆ ಮಾಡೋದು. ವಿಶೇಷವಾಗಿ ಆಯುಷ್ಯ ಮತ್ತು ಆರೋಗ್ಯದ ವೃದ್ಧಿಗಾಗಿ ಮಕರ ಸಂಕ್ರಾಂತಿಯ ದಿವಸ ತಿಲಹೋಮವನ್ನು ಮೃತ್ಯುಂಜಯ ಮಂತ್ರದಿಂದ ತಿಲಹೋಮವನ್ನು ಮಾಡಿದ್ರೆ ವಿಶೇಷವಾದಂತಹ ಪುಣ್ಯ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದೆಲ್ಲವನ್ನ ನಾವು ಮಕರ ಸಂಕ್ರಾಂತಿಯ ಹಬ್ಬವನ್ನು ವಿಶೇಷ ಸಂತೋಷ ಮತ್ತು ಸಡಗರದಿಂದ ಮತ್ತು ಈ ಎಲ್ಲ ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ಆಚರಣೆ ಮಾಡಿದ್ರೆ ವರ್ಷ ಪೂರ್ತಿ ಅಂದರೆ 2024 ವರ್ಷ ಪೂರ್ತಿ ನಾವು ಅತ್ಯಂತ ಸುಖ ಸಂತೋಷ ಮತ್ತು ನೆಮ್ಮದಿಯಿಂದ ಖಂಡಿತವಾಗಿ ಇರಲಿಕ್ಕೆ ಸಾಧ್ಯತೆ ಇದೆ. ತಮಗೆಲ್ಲರಿಗೂ ನನ್ನ ಆರಾಧ್ಯ ದೈವವಾದ ದತ್ತಾತ್ರೇಯನ ಅನುಗ್ರಹ ಸದಾ ಮೇಲಿರಲಿ. ಮುಂದಿನ ಭಾಗದಲ್ಲಿ ಈ ಮಕರ ಸಂಕ್ರಾಂತಿ ಕೆಲವು ನಕ್ಷತ್ರಗಳಿಗೆ ಅಶುಭ ಫಲವನ್ನು ಕೊಡುತ್ತೆ, ಕೆಲವು ನಕ್ಷತ್ರಗಳಿಗೆ ಶುಭ ಫಲವನ್ನು ನೀಡುತ್ತೆ. ಅದು ಯಾವುದು ಅಂತ ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ತಿಳ್ಕೊಳ್ತೇವೆ.